ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನ ಆಗ್ತಾ ಇದೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಆಗಮನ ಆಗ್ತಾ ಇದೆ. ಬಳಿಕ ಮೈಸೂರು ವಿವಿ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಂಧ್ರದಿಂದ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನ ಆಗ್ತಾ ಇದೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ನಿಟ್ಟಿನಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಆಗಮನ ಆಗುತ್ತೆ. ಬಳಿಕ ಮೈಸೂರು ವಿವಿಯ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸ್ತಾರೆ. ಮಧ್ಯಾಹ್ನ 3:30ರಿಂದ ಸಂಜೆ 5:15ರವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಸಂಜೆ 5:20ಕ್ಕೆ ರಾಮಕೃಷ್ಣ ಆಶ್ರಮದ ಶಾಲೆಗೆ ಪ್ರಧಾನಿ ಮೋದಿ ಭೇಟಿಯನ್ನು ನೀಡ್ತಾರೆ. ಸಂಜೆ 5:30ಕ್ಕೆ ಓವಲ್ ಮೈದಾನದಿಂದ ಏರ್ಪೋರ್ಟ್ಗೆ ಪ್ರಯಾಣವನ್ನು ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಮೈಸೂರಿಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಬಿಕಾಸ್ ವಿವೇಕ ಸ್ಮಾರಕದ ಉದ್ಘಾಟನೆ ಇದೆ. ವಿವೇಕಾನಂದ ಸ್ಮಾರಕವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಪ್ರಧಾನಮಂತ್ರಿಯವರು. ಮೈಸೂರು ರಾಮಕೃಷ್ಣ ಆಶ್ರಮ ಸ್ಥಾಪಿಸಿರುವಂತಹ ವಿವೇಕ ಸ್ಮಾರಕ ಇದು. 45 ಕೋಟಿ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಸ್ಮಾರಕ. ಸ್ವಾಮಿ ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರ. ಬಿಕಾಸ್ ಇಲ್ಲಿ ಮೈಸೂರಿಗೆ ಬಂದಾಗ ಸ್ವಾಮಿ ವಿವೇಕಾನಂದರು ಇಲ್ಲೇ ನೆಲೆಸಿದ್ರು. 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರು ವಾಸ್ತವ್ಯವನ್ನು ಹೂಡಿದ್ರು. ಹೀಗಾಗಿ ಅದೇ ಸ್ಥಳದಲ್ಲಿ ಸಾಂಸ್ಕೃತಿಕ ಯುವ ಕೇಂದ್ರ ಸ್ಥಾಪನೆಯನ್ನು ಮಾಡಲಾಗಿದೆ. ದೇವರಾಜ್ ಮೊಹಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಸ್ಮಾರಕ ಇದು. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ. 3 ವರ್ಗಗಳಲ್ಲಿ ವಿವೇಕ ಸ್ಮಾರಕದ ಕಟ್ಟಡಗಳು ನಿರ್ಮಾಣ ಆಗಿದೆ. ಇನ್ನು 650 ಆಸನಗಳ ಅತ್ಯಾಧುನಿಕವಾದಂತಹ ಯಾಂಪಿ ಥಿಯೇಟರ್, ವಿವೇಕಾನಂದರ ಜೀವನ ಬೋಧನೆಗಳನ್ನು ಪ್ರದರ್ಶಿಸೋ ಮ್ಯೂಸಿಯಂ, ಸಣ್ಣ ಅವಧಿಯ ಕೋರ್ಸ್ಗಳಿಗೆ ತರಗತಿ ಕೊಠಡಿಗಳು ನಿರ್ಮಾಣ. ವಿವೇಕ ಸ್ಮಾರಕದಲ್ಲಿ ಯೋಗ ಧ್ಯಾನ ಸಭಾಂಗಣ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಅಧ್ಯಯನ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಸಮ್ಮೇಳನದ ಕೊಠಡಿಗಳು, ಪ್ರದರ್ಶನ ಕೇಂದ್ರ ಮತ್ತು ಕಚೇರಿಗಳಿವೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ವಿವೇಕ ಸ್ಮಾರಕ. ಈ ವಿವೇಕ ಸ್ಮಾರಕದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ಬೆಳಗ್ಗೆ ಆಂಧ್ರದಲ್ಲಿ ಅನೇಕ ಯೋಜನೆಗಳಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಚಾಲನೆಯನ್ನು ನೀಡಿದರು, ಉದ್ಘಾಟನೆಯನ್ನು ಮಾಡಿದರು. ಅಲ್ಲಿ ಮುಗಿಸಿ ಇದೀಗ ಮೈಸೂರಿಗೆ ಆಗಮಿಸ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಅಂದರೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ವಿವೇಕ ಸ್ಮಾರಕದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿಯನ್ನು ನಮ್ಮ ರಾಜ್ಯದ CM DK ಶಿವಕುಮಾರ್ ಅವರು ಸ್ವಾಗತವನ್ನು ಮಾಡಿಕೊಳ್ತಾರೆ. ಓವಲ್ ಮೈದಾನದಿಂದ ರಸ್ತೆ ಮೂಲಕ ವಿವೇಕ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಾಗುತ್ತೆ. ಆ್ಯಕ್ಚುಲಿ ಮಧ್ಯಾಹ್ನ 3:30ರಿಂದ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಸಂಜೆ 5:15ರವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಇನ್ನು 5:20ಕ್ಕೆ ಸಂಜೆ ರಾಮಕೃಷ್ಣ ಆಶ್ರಮದ ಶಾಲೆಗೆ ಪ್ರಧಾನಿ ಮೋದಿ ಭೇಟಿಯನ್ನು ಕೊಡ್ತಾರೆ. ಇನ್ನು ವಾಪಸ್ 5:30ಕ್ಕೆ ಓವಲ್ ಮೈದಾನದಿಂದ ಏರ್ಪೋರ್ಟ್ಗೆ ಪ್ರಯಾಣವನ್ನು ಮಾಡ್ತಾರೆ. ವಿವೇಕ ಸ್ಮಾರಕ, ವಿವೇಕಾನಂದರ ಸ್ಮಾರಕ ಇದು. ಇದನ್ನು ಉದ್ಘಾಟನೆಗೆ ನರೇಂದ್ರ ಮೋದಿ ಅವರು ಆಗಮನ ಮಾಡ್ತಿದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. 45 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಸ್ಮಾರಕ ಇದು. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ. ಇಲ್ಲಿ ಮೈಸೂರಿಗೆ ಬಂದಾಗ ಸ್ವಾಮಿ ವಿವೇಕಾನಂದರು ಇಲ್ಲೇ ನೆಲೆಸಿದ್ರು. 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರು ವಾಸ್ತವ್ಯವನ್ನು ಹೂಡಿದ್ರು. ಹೀಗಾಗಿ ಅದೇ ಸ್ಥಳದಲ್ಲಿ ಯುವಕರಿಗೆ ಪ್ರೇರಣೆಯಾಗಲಿ, ಯುವಕರಿಗೆ ಶಕ್ತಿ ತುಂಬುವಂತಹ ಕೆಲಸ ಆಗಲಿ ಅಂತ ಸಾಂಸ್ಕೃತಿಕ ಯುವ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ದೇವರಾಜ ಮೊಹಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಸ್ಮಾರಕ ಇದು. ಇಲ್ಲಿ ಸಾಂಸ್ಕೃತಿಕ ಯುವ ಕೇಂದ್ರ. ನಮ್ಮ ಯುವಕರಿಗೆ ಪ್ರೇರಣೆ ಅಂದರೆ ವಿವೇಕಾನಂದರು. ಅವರ ಹೆಸರಿನಲ್ಲಿ ಇದೀಗ ವಿವೇಕ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಬರೀ ಸ್ಮಾರಕ ಅಷ್ಟೇ ಅಲ್ಲ, ಅಲ್ಲಿ ಅವರ ಜೀವನ ಅಂದರೆ ವಿವೇಕಾನಂದರ ಜೀವನ ಬೋಧನೆಗಳನ್ನು ಪ್ರದರ್ಶಿಸುವಂತಹ ಮ್ಯೂಸಿಯಂ ಇದೆ. ಜೊತೆಗೆ ಸಣ್ಣ ಅವಧಿಯ ಕೋರ್ಸ್ಗಳಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಅಲ್ಲಿ ತರಗತಿಯ ಕೊಠಡಿಗಳು ಕೂಡ ನಿರ್ಮಾಣ ಆಗಿದೆ. ಇನ್ನು ವಿವೇಕ ಸ್ಮಾರಕದಲ್ಲಿ ಮೇಯ್ನಾಗಿ ಯೋಗ ಧ್ಯಾನ ಸಭಾಂಗಣ ಇದೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಅಧ್ಯಯನ ಕೇಂದ್ರವನ್ನು ತೆರೆಯಲಾಗಿದೆ. ಇದು ತುಂಬ ಒಳ್ಳೆಯ ಕೆಲಸ. ಗ್ರಂಥಾಲಯ ನಿರ್ಮಾಣ ಆಗಿದೆ. ಸಮ್ಮೇಳನದ ಕೊಠಡಿಗಳು, ಪ್ರದರ್ಶನ ಕೇಂದ್ರ, ಎಲ್ಲ ಕಚೇರಿಗಳು ಆ ಒಂದು ವಿವೇಕ ಸ್ಮಾರಕದಲ್ಲಿವೆ. ಯುವಕರಿಗೆ ಪ್ರೇರಣೆಯಾಗಲಿ, ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಗ್ರಂಥಾಲಯ ನಿರ್ಮಾಣ ಆಗಿದೆ.
ಕೊಠಡಿಗಳು ನಿರ್ಮಾಣ ಆಗಿದೆ. ಸಣ್ಣ ಅವಧಿಯ ಕೋರ್ಸ್ಗಳಿಗೆ ಏನು ಸ್ಕಿಲ್ಸ್ ತರಬೇತಿಗಳು ಕೋರ್ಸ್ಗಳು ಇರ್ತಾವಲ್ಲ, ಆ ಒಂದು ಕೋರ್ಸ್ಗಳಿಗೆ ತರಗತಿ ಕೊಠಡಿಗಳ ನಿರ್ಮಾಣ ಆಗಿದೆ. ಇನ್ನು ಜೊತೆಗೆ ಯೋಗ ಧ್ಯಾನ ಸಭಾಂಗಣ ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ. ಬಿಕಾಸ್ ಇಲ್ಲಿ 1897ರಲ್ಲಿ ಸ್ವಾಮಿ ವಿವೇಕಾನಂದರು ಇದೇ ಸ್ಥಳದಲ್ಲಿ ವಾಸ್ತವ್ಯವನ್ನು ಹೂಡಿದರು. ಮೈಸೂರಿನ ರಾಮಕೃಷ್ಣ ಆಶ್ರಮ ಅಂದರೆ ಎಲ್ರಿಗೂ ಕೂಡ ಗೊತ್ತು. ಇದೀಗ ಅಲ್ಲಿಯೇ ಒಂದು ಸ್ಮಾರಕ ನಿರ್ಮಾಣ ಆಗ್ತಾ ಇದೆ, ವಿವೇಕ ಸ್ಮಾರಕ. ಸಾಂಸ್ಕೃತಿಕ ಯುವ ಕೇಂದ್ರ ಇದು. ದೇವರಾಜ ಮೊಹಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಸ್ಮಾರಕ ಇದು. ಇವತ್ತು ಬೆಳಗ್ಗೆ ಮೋದಿಯವರು ಆಂಧ್ರದಲ್ಲಿ ಅನೇಕ ಯೋಜನೆಗಳಿಗೆ ಉದ್ಘಾಟನೆಯನ್ನು ಮಾಡಿ ತದನಂತರ ಇದೀಗ ಕರ್ನಾಟಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ಭೋಗಾಪುರಂನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಉದ್ಘಾಟನೆ ಆಯಿತು ಬೆಳಗ್ಗೆ. ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು. ಇನ್ನು ಸೆಮಿಕಂಡಕ್ಟರ್ ಪ್ಲಾಂಟ್ಗೂ ಕೂಡ ವಿಶಾಖಪಟ್ಟಣಂನಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದರು. ಇನ್ನು ರಸ್ತೆ ಸಂಪರ್ಕ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಹಲವು ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಕೂಡ ರಾಷ್ಟ್ರಕ್ಕೆ ಇವತ್ತು ಸಮರ್ಪಣೆ ಮಾಡಲಾಯಿತು. ಇದೀಗ ಆಂಧ್ರ ಪ್ರದೇಶದ ಪ್ರವಾಸವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಗಳಿಗಾಗಿ ಕರ್ನಾಟಕದ ಮೈಸೂರಿಗೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆಗಮನ ಆಗುತ್ತೆ. ಇವತ್ತು ಮಧ್ಯಾಹ್ನದಿಂದ 3:30ರಿಂದ ಸಂಜೆ 5:15ರವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಮಕೃಷ್ಣ ಆಶ್ರಮದ ವೇದಿಕೆ ನಿರ್ಮಾಣ ಆಗಿದೆ. ಆ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ಸಂಜೆ 5:20ಕ್ಕೆ ರಾಮಕೃಷ್ಣ ಆಶ್ರಮದ ಶಾಲೆಗೆ ಪ್ರಧಾನಿ ಮೋದಿ ಭೇಟಿಯಾಗ್ತಾರೆ. ಜೊತೆಗೆ ಸಂಜೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ವಿವೇಕ ಸ್ಮಾರಕದ ಉದ್ಘಾಟನೆ ಮಾಡಿಕೊಂಡು ಓವಲ್ ಮೈದಾನದಿಂದ ಏರ್ಪೋರ್ಟ್ಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ.